ಕಣ್ಣಿನ ಆರೋಗ್ಯಕ್ಕೆ ಅತಿ ಉಪಕಾರಿಯಾದ ಕೆಲವು ಪದಾರ್ಥಗಳನ್ನು ನಾನು ನಿಮಗೆ ಹೇಳ್ತೇನೆ. ಒಂದು, ಗೆಣಸಲ್ಲಿ ತುಂಬ ಬೀಟಾ ಕ್ಯಾರೋಟಿನ್ ಇರ್ತದೆ. ಹೇಗೆ ಕ್ಯಾರೆಟಲ್ಲಿ ಬೀಟಾ ಕ್ಯಾರೋಟಿನ್ ಇರ್ತದೆ ಅದೇ ಥರದ ಒಂದು ಅಂಶ ಗೆಣಸಿನಲ್ಲಿ ಇರ್ತದೆ. ಅದು ಸಹ ಕಣ್ಣಿಗೆ ಬಹಳ ಉಪಕಾರಿ. ಗೆಣಸು ಆ್ಯಂಟಿ ಆಕ್ಸಿಡೆಂಟ್ ಸಮೇತ ಹೌದು. ಅಂದರೆ ಅದರಲ್ಲಿ ಸೂಪರ್ ಫುಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ನಮ್ಮ ಪ್ರಾಯವನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಔಷಧಿ ಗೆಣಸು ಅಂತ. ನಮಗೆ ಮುಂಚಿನ ಕಾಲದವೇ ತಿಂದುಕೊಂಡಿದ್ದ ಕಾರಣ ನಮಗೆ ಅದರದ್ದು ಬೆಲೆ ಇಲ್ಲ, ಆದರೆ ಅದು ತುಂಬ ಉಪಕಾರಿಯಾದಂಥ ಒಂದು ವೆಜಿಟೇಬಲ್. ಇನ್ನು ಎರಡನೇದು ಕ್ಯಾಪ್ಸಿಕಮ್ನಲ್ಲಿ ನಿಮ್ಮ ಕಣ್ಣಿನ ರಕ್ತ ಸಂಚಲನೆ ಜಾಸ್ತಿ ಆಗುವಂತಹ ಒಂದು ಗುಣ ಉಂಟು. ಆದ ಕಾರಣ ಕ್ಯಾಪ್ಸಿಕಮ್ ತುಂಬ ಉಪಕಾರಿ. ಇನ್ನು ಕಾರ್ನ್ ಅಂದರೆ ಜೋಳ, ಅದರಲ್ಲಿ ಸಮೇತ ಲ್ಯೂಟಿನ್ ಮತ್ತು ಜಿಜಾಂತಿನ್ ಅಂತ ಹೇಳುವ ಅಂಶಗಳುಂಟು. ಅದು ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಉಪಕಾರ ಮಾಡ್ತದೆ. ಇನ್ನು ಬಸಳೆ, ಪಾಲಕ್ ಈ ಥರದ ಸೊಪ್ಪುಗಳಲ್ಲಿ ಸಮೇತ ಲ್ಯೂಟಿನ್ ಮತ್ತು ಜಿಜಾಂತಿನ್ ಇರ್ತದೆ. ಆದ ಕಾರಣ ನಿಮಗೆ ಕಣ್ಣಿನ ಆರೋಗ್ಯಕ್ಕೆ ರಕ್ತ ಸಂಚಲನೆ ಆಗಲಿಕ್ಕೆ ತುಂಬ ಉಪಕಾರ ಮಾಡುವಂತಹ ದ್ರವ್ಯಗಳು. ಇನ್ನು ವಿಟಮಿನ್ ಸಿ ಇರುವಂತಹ ಆರೆಂಜಸ್, ಆ ಥರದ ವಿಟಮಿನ್ ಸಿ ಒಳಗೊಂಡಂತಹ ಫ್ರೂಟ್ಸ್ ನಿಮಗೆ ತುಂಬ ಉಪಕಾರ ಮಾಡ್ತದೆ ಕಣ್ಣಿನ ಆರೋಗ್ಯಕ್ಕೆ. ಯಾಕಂದರೆ ಕಣ್ಣಿಗೆ ನಿಮ್ಮ ಸರ್ಕ್ಯುಲೇಷನ್ ಆಗಬೇಕು, ಪ್ರಾಯ ಆಗಬಾರ್ದು ಅಂತ ಹೇಳಿದರೆ ಇಂಥ ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನು ಯೂಸ್ ಮಾಡಬೇಕು. ಇನ್ನು ಕಣ್ಣಿನ ಆರೋಗ್ಯಕ್ಕೆ ಇರುವಂತಹ ವ್ಯಾಯಾಮಗಳು ಯಾವುದಲ್ಲ ಅಂದರೆ ತ್ರಾಟಕ ಅಂತ ಹೇಳುವಂಥದ್ದು ನಿಮ್ಮ ನೆಟ್ಟಲ್ಲಿ ಈಗ ನಿಮಗೆ ಹುಡುಕಿದ್ರೆ ಸಿಗ್ತದೆ. ಅದನ್ನು ಐಬ್ರೋವಿನ ಮಧ್ಯೆ ನಾವು ಕಾನ್ಸಂಟ್ರೇಟ್ ಮಾಡೋದು, ಆಮೇಲೆ ಕೈ ಒಂದು ಫ್ರಂಟಲ್ಲಿ ಹೀಗೆ ಇಟ್ಕೊಂಡು ಬೆರಡಿನ ಮಧ್ಯೆ ಕಾನ್ಸಂಟ್ರೇಟ್ ಮಾಡೋದು, ಅಥವಾ ಕ್ಯಾಂಡಲ್ ಇಟ್ಟು ಕಾನ್ಸಂಟ್ರೇಟ್ ಮಾಡೋದು, ಕಣ್ಣಲ್ಲಿ ನೀರು ಬರುವ ತನಕ ಅದನ್ನು ಒಂದೇ ಸಮನೆ ನೋಡ್ತಾ ಇರೋದು. ಅದರಿಂದಾಗಿ ನಮ್ಮ ಕಣ್ಣಿನ ಎಕ್ಸಸೈಸ್ ಆಗ್ತದೆ. ಇನ್ನು ಎಕ್ಸ್ಟ್ರೀಮ್ ಲೆಫ್ಟ್ ಆ ಥರದ ಎಕ್ಸಸೈಸ್ಗಳನ್ನು ಮಾಡೋದು, ಆಮೇಲೆ ದೂರದ ಒಂದು ಆಬ್ಜೆಕ್ಟ್ ನೋಡೋದು, ಆಮೇಲೆ ಹತ್ತಿರದ ಒಂದು ಆಬ್ಜೆಕ್ಟ್ ನೋಡೋದು. ಆ ಥರ ಎಕ್ಸಸೈಸ್ ಮಾಡ್ತಾ ಇದ್ದರೆ ನಿಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿ ಉಳ್ಕೊಳ್ತದೆ. ಇನ್ನು ಮುಂಚಿನ ದಿವಸ ಕಣ್ಣಿನ ಆರೋಗ್ಯಕ್ಕೆ ಆಯುರ್ವೇದದಲ್ಲಿ ತುಂಬ ಒಳ್ಳೆಯ ಔಷಧಿಗಳಿವೆ. ಅದರಲ್ಲಿ ಒಂದು ಪ್ರಥಮ ಸ್ಥಾನದಲ್ಲಿ ಬರುವಂಥ ಔಷಧಿ ತ್ರಿಫಲ ಅಂತ ಹೇಳ್ತೇವೆ. ತ್ರಿಫಲ ಅಂತ ಹೇಳೋದು ಹರಿತಕಿ, ವಿಭೀತಕಿ, ಆಮಲಕ್ಕಿ ಅಂತ ಈ 3 ಕಾಯಿಗಳ ಸಮ್ಮಿಶ್ರಣ ಅದು. ಈ ತ್ರಿಫಲ ಅಂತ ಹೇಳೋದು ಕಣ್ಣಿನ ಆರೋಗ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಸ್ಕಿನ್ನಿಗಾಗಲಿ ನಮ್ಮ ಹೇರ್ಸಿಗಾಗಲಿ ತುಂಬ ಉಪಕಾರ ಮಾಡುವಂಥ ಒಂದು ದ್ರವ್ಯ. ನೀವು ಡಾಕ್ಟರ್ನ ಸಲಹೆ ತಗೊಂಡು ಇದನ್ನು ತಗೊಳ್ಬೋದು. ಕಣ್ಣಿನ ಬೇರೆ ಬೇರೆ ತೊಂದರೆಗಳಿಗೆ ಸಮೇತ ಕಣ್ಣಿನ ಡ್ರಾಪ್ಸ್ ಥರ ಅಥವಾ ಔಷಧಿಗಳ ಥರ ಅದಕ್ಕೆ ವಿಭಿನ್ನವಾದ ಬೇರೆ ಬೇರೆ ಆಯಾಮಗಳಿರುವಂತಹ ಔಷಧಿಗಳು ಈಗ ಲಭ್ಯ ಇದೆ. ಇನ್ನು ಕಣ್ಣಿನ ದೃಷ್ಟಿಗೆ ಬೆಳಿಗ್ಗೆ ಸೂರ್ಯನನ್ನು ನೋಡಬೇಕು ಅಂತ ಮುಂಚಿನವೇ ಹೇಳ್ಕೊಂಡು ಬಂದ ಒಂದು ಪದ್ಧತಿ ಉಂಟು. ಸೂರ್ಯನಿಗೆ ಅರ್ಘ್ಯ ಕೊಡಬೇಕು, ತುಳಸಿಯನ್ನು ನೋಡಿಕೊಂಡು ನೀರು ಒಯ್ಯಬೇಕು, ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂತ. ಅದು ಸಹ ಒಂದು ಎಕ್ಸಸೈಸ್ ಕಣ್ಣಿಗೆ ಅಂತ ಹೇಳುವಂಥದ್ದು ಈಗ ಪ್ರೂವ್ ಆಗಿದೆ. ಇನ್ನು ಸೂರ್ಯ ನಮಸ್ಕಾರ ಮಾಡಬೇಕು ಬೆಳಿಗ್ಗೆ ಎದ್ದ ಕೂಡಲೇ, ಅದು ಸಹ ನಮ್ಮ ರಕ್ತ ಸಂಚಲನೆ ಆಗಲಿಕ್ಕೆ ಕಣ್ಣಿಗೆ ಉಪಕಾರ ಆಗುವಂತಹ ಒಂದು ವಿಧಾನ. ಇನ್ನು ನಮ್ಮ ಕಣ್ಣಿನ ಆರೋಗ್ಯ ತುಂಬ ಮುಖ್ಯ. ಅದಕ್ಕೆ ಬೇರೆ ಒಂದು ಪಗರೇನಿಲ್ಲ. ನಮ್ಮ ಕಣ್ಣು ಅಂತ ಹೇಳುವಂಥದ್ದು ನಮಗೆ ಅತ್ಯಗತ್ಯವಾದ ಒಂದು ಅವಯವ. ಆದ ಕಾರಣ ನಾವೆಲ್ಲರೂ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ನೋಡಿಕೊಳ್ಳುವ, ಚೆನ್ನಾಗಿ ಇದಕ್ಕೆ ಬೇಕಾದ ಔಷಧಿಗಳನ್ನು ತಗೊಳ್ಳುವ, ಇದಕ್ಕೆ ಬೇಕಾದ ಆಹಾರವನ್ನು ತಿನ್ನುವ, ಅದಕ್ಕೆ ಬೇಕಾದ ವ್ಯಾಯಾಮಗಳನ್ನು ಮಾಡುವ. ಥ್ಯಾಂಕ್ ಯು ವೆರಿ ಮಚ್.